ನಮಸ್ತೆ ಮಕ್ಕಳ. ಸೊ ಒಂದು ಲೆಟರ್ ರೈಟಿಂಗ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ, ಕಂಪ್ಯೂಟರ್ ಆಪರೇಟರ್ ಅಂತ ಹೇಳಿ. ಈಗ ಎರಡನೇ ಲೆಟರ್, ಓಕೆ, ಜಾಬ್ ಅಪ್ಲಿಕೇಶನಲ್ಲಿ ಎರಡನೇದು ಅಂದರೆ ಅಲ್ಲಿ ಬರೀ ಎನಿ ಡಿಗ್ರಿ ಅಂತ ಕೇಳಿದ್ವಿ. ಹಾಗಾಗಿ ಎನಿ ಡಿಗ್ರಿ ಬಗ್ಗೆ ಮಾತ್ರ ಹೇಳಿದ್ವಿ. ಆಗ ಅಕಸ್ಮಾತ್ ನಿಮ್ಮ ಕ್ವೆಶ್ಚನಲ್ಲಿ ಓಕೆ, ಸೊ ಟೀಚರ್ ಪೋಸ್ಟಿಗೆ ಕೇಳ್ತಾರೆ, ಬಿ ಎಡ್ ಕೇಳ್ತಾರೆ, ಓಕೆ, ಮತ್ತು ಕನ್ನಡ ಇಂಗ್ಲೀಷ್ ಫ್ಲೂಯೆನ್ಸಿ ಕೇಳ್ತಾರೆ, ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಆಗ ಯಾವ ಥರ ಬರೀಬೇಕು ಲೆಟರು ಅನ್ನೋವಂಥದ್ದಕ್ಕೆ ಈ ಎರಡನೇ ಲೆಟರ್ನ ಮಾಡ್ತಾ ಇದ್ದೀವಿ. ಸೊ ಇದು ಎರಡನೇ ಲೆಟರ್. ರೈಟ್ ಎ ಲೆಟರ್ ಆಫ್ ಅಪ್ಲಿಕೇಶನ್ ಇನ್ ರೆಸ್ಪಾನ್ಸ್ ಟು ದ ಫಾಲೋಯಿಂಗ್ ಅಡ್ವರ್ಟೈಸ್ಮೆಂಟ್ ವಿಚ್ ಅಪಿಯರ್ಡ್ ಇನ್ ದ ಇಂಡಿಯನ್ ಎಕ್ಸ್ಪ್ರೆಸ್ ಡೇಟೆಡ್ 15th May 2025. ಸೊ ಇದು ಆ ಲಾಸ್ಟ್ ಲೆಟ್ರಲ್ಲಿ ದ ಹಿಂದೂ ಅಂತ ಹಾಕಿದ್ವಿ ಪೇಪರ್ ಹೆಸರು, ಇಲ್ಲಿ ಇಂಡಿಯನ್ ಎಕ್ಸ್ಪ್ರೆಸ್ ಹಾಕಿದ್ದೀವಿ. ಇಲ್ಲಿ ಡೇಟ್ ಚೇಂಜ್ ಆಗಿತ್ತು, ಇಲ್ಲಿ ಡೇಟ್ 15th May 2025 ಹಾಕಿದ್ದೀವಿ. ಮತ್ತು ಆ್ಯಸ್ ಯೂಶ್ವಲ್ ನಿಮ್ಮ ಹೆಸರನ್ನ ಎಕ್ಸ್ ಬರಿಬೇಕು, ಅಡ್ರೆಸ್ಗೆ ವೈ ಬರಿಬೇಕು. ಸೊ ದೇ ವಾಂಟೆಡ್ ಇಯರ್ ಮ್ಯಾಥ್ಸ್ ಟೀಚರ್. ಸೊ ದೇ ವಾಂಟ್ ಅ ಮ್ಯಾಥ್ಸ್ ಟೀಚರ್. ಕ್ವಾಲಿಫಿಕೇಷನ್ ಮಾಸ್ಟರ್ ಡಿಗ್ರಿ ಇನ್ ಮ್ಯಾಥ್ಸ್ ವಿತ್ ಬಿ ಎಡ್. ಸೊ ಮಾಸ್ಟರ್ ಡಿಗ್ರಿ ಅಂತ ಕೇಳ್ತಾರೆ, ಇಲ್ಲಾಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂತ ಕೇಳ್ತಾರೆ. ಓಕೆ, ಬೋತ್ ಆರ್ ಸೇಮ್. ಮಾಸ್ಟರ್ ಡಿಗ್ರಿ ಅಂತಲೂ ಕೇಳ್ಬೋದು, ಇಲ್ಲಾಂದರೆ ಪೋಸ್ಟ್ ಗ್ರ್ಯಾಜುಯೇಟ್ ಅಂತಲೂ ಕೇಳ್ತಾರೆ. ಸೊ ಇನ್ ಮ್ಯಾಥಮೆಟಿಕ್ಸ್ ವಿತ್ ಬಿ ಎಡ್, ಫಾರ್ ದ ಟೀಚರ್ ಪೋಸ್ಟ್ ಬಿ ಎಡ್ ಈಸ್ ವೆರಿ ಎಸೆನ್ಷಿಯಲ್. ಓಕೆ, ಆ್ಯಂಡ್ ದ ಕ್ವಾಲಿಫಿಕೇಷನ್ಸ್, ದ ಕ್ಯಾಂಡಿಡೇಟ್ಸ್ should know Kannada and English language. The teacher should know both Kannada and English language, and if they have experienced candidates are preferred. Okay, if you have the experience, you can state your experience also. And they have given the address. Apply to the Secretary, SLN Group of Institutions, plot number 119/120, Saundarya Arcade, Indira Nagar, Bengaluru 32. ಸೊ ಇಷ್ಟು ಒಂದು ಕ್ವೆಶ್ಚನಲ್ಲಿ ಕೊಟ್ಟಿರೋವಂಥದ್ದು. ಹಾಗಾಗಿ ಈ ಕ್ವೆಶ್ಚನ್ ಬರಿಬೇಕಾದ್ರೆ ಯಾವ ಥರ ಬರಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಇಲ್ಲಿ ಸೊ ಇದನ್ನು ಲೆಟರ್ ಮ್ಯಾಥ್ಸ್ ಟೀಚರ್ಗೆ ಬರಿತಾ ಇರೋವಂಥ ಲೆಟರು ಅಲ್ಲಿ. ಸೊ ಆ್ಯಸ್ ಯೂಶ್ವಲ್ ಹಳೆ ಲೆಟ್ರ್ ಬರೆದಿದ್ವಲ್ಲ ಅದೇ ಥರನೇ XXX ನಮ್ಮ ಹೆಸರು, YYY ಈಸ್ ಅವರ್ ಅಡ್ರೆಸ್. ಆಫ್ಟರ್ ದಿಸ್ ಯು ಲೀವ್ ದ ಲೈನ್ and what is the date given in the letter. You write 15th May 2025. Again after this you leave the line. ಮತ್ತೆ ಇದು ಬರ್ದಾದ್ಮೇಲೆ ಮತ್ತೆ ಒಂದು ಲೈನ್ ಬಿಡಿ. ದ ಸೆಕ್ರೆಟರಿ, ಅಲ್ಲಿ ಕ್ವೆಶ್ಚನಲ್ಲಿ ಕೊಟ್ಟಿರೋಂತಹ ಅಡ್ರೆಸ್, ದ ಸೆಕ್ರೆಟರಿ, SLN ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಪ್ಲಾಟ್ ನಂಬರ್ 119/120, ಸೌಂದರ್ಯ ಆರ್ಕೇಡ್, ಇಂದಿರಾನಗರ್, ಬೆಂಗಳೂರು 32 ಅಂಥೇಳಿ. ಸೊ ಇದು ಲೆಟರ್ ಆಗುತ್ತೆ. ಮತ್ತು ಇಲ್ಲಿ ನೋಡಿ ಕಾಮರ್ಸ್, ಐ ಹ್ಯಾವ್ ಯೂಸ್ಡ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಹಿಯರ್. ಸೆಕ್ರೆಟರಿ ಆದಮೇಲೆ ಕಾಮ, ಇನ್ಸ್ಟಿಟ್ಯೂಷನ್ಸ್ ಆದಮೇಲೆ ಕಾಮ ಇದೆ, ಆರ್ಕೇಡ್ ಆದಮೇಲೆ ಕಾಮ, ಇಂದಿರಾನಗರ್ ಆದಮೇಲೆ ಕಾಮ ಇದೆ, ಇಲ್ಲಿ 32, ಬ್ಯಾಂಗ್ಳೂರು 32 ಫುಲ್ ಸ್ಟಾಪ್ ಇದೆ. ಸೊ ಈವನ್ ದ ಪಂಕ್ಚುಯೇಷನ್ ಮಾರ್ಕ್ಸ್ ಆಲ್ಸೋ ಯು ಹ್ಯಾವ್ ಟು ಲುಕ್ ಅಟ್ ದ್ಯಾಟ್. ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಲೀವ್ ದ ಲೈನ್ ಆ್ಯಂಡ್ ಸ್ಟಾರ್ಟ್ ರೆಸ್ಪೆಕ್ಟೆಡ್ ಸರ್. And subject applying for the post of, I told this sentence in the first letter itself I have told for which post the sentence will be the same for all the letters. Applying for the post of, so here maths teacher. Earlier it was computer operator, now it is maths teacher. Okay, reference. So we have to write the reference, that is the newspaper address. Your advertisement appeared in the Indian Express dated 15/5/25. So we have to name the newspaper and the date, in which date it has been arrived. Okay, the advertisement. So based on this, we'll write the covering letter with reference to the above subject. I would like to apply for the post of maths teacher in your prestigious institution. So here we have to add up the, I would like to, with reference to the above subject, I would like to apply for the post of. So this line is mandatory, compulsory. So which post they've asked, that post you write here, maths teacher in your prestigious institution. Okay, after that you should write what they've asked. They have asked master degree, that is postgraduate for mathematics. So you have to write here, I have completed the MSc. I have completed MSc in first class. I have completed B.Ed
in first class, even B.Ed also they've asked. So we are writing B.Ed also. And I'm fluent in Kannada and English. They've asked the communication, Kannada and English should be known. So here we are writing, I'm fluent in Kannada and English. I have 2 years experience in XYZ institution. They've asked experienced candidates are preferred ಅಂತ ಕೇಳಿದರು. ಹಾಗಾಗಿ ಅಲ್ಲಿ ಎಕ್ಸ್ಪೀರಿಯನ್ಸನ್ನು ನಾವು ಬರಿತಾ ಇದ್ದೀವಿ. I have 2 years experience in XYZ institution. Okay. After that, again, the last line is mandatory and it is same for all the letters. Herewith, I enclose my resume along with this application for further details. Okay, that line is mandatory for all the letters. And next, leave the line, write thank you. After thank you, full stop. Again, leave the line, write yours faithfully, XXX. Okay, you should not know where you should disclose the name. Okay, always you have to, whenever you are writing the letter, always it should be XXX. So this becomes the covering letter. Okay, and this you should write in one page from XXX to, okay, thank you, yours faithfully. Till here it should be written in one page. Okay, the next page you can write the resume. So resume same, the name, father's name, date of birth, nationality, languages known, and educational qualification with the box. Okay, and here also name is XX, father's name ABCD, name of date of birth DDMMYY, and in the other letter in the description, if you ask me, I'll say how to calculate the date of birth also, I'll let you know. Okay, for here you can write DDMMYY, nationality Indian, languages known Kannada, English, Hindi, and now we'll write the education qualification, and this is a table. Okay, name of the examination, board or university, year of passing, percentage, subjects, and you have to start writing from SLC. Okay, SLC, year, name of the examination, and KSEAB, and year of passing 20XX, percentage 80, Kannada, English, Hindi, Maths, Science, Social, and PU, KSEAB, again 20XX, 85%. If you are science students, you can write PCMBA or PCMC, and CEBA for commerce, okay, HEBA for arts, whatever your combination you can write here. And after that, science students you can write BSc, and commerce can write BCom, and the university you have to mention Bangalore University 20XX 80%, and it is as it is science, you can just mention science here. MSc, MSc again in the Bangalore University 80% 20XX mathematics. So they've asked maths only, so we are writing maths here. Okay, you can write mathematics also. And here B.Ed. So B.Ed again Bangalore University 20XX 90% education. So B.Ed Bachelor of Education, that is. So here also we are learning about the education, the subjects and the education system in India. Okay, that you can write as a education. And after that you can write the interest, the reading, gardening, browsing, or hobbies also you can write. Interest and hobbies. Hobbies, cycling, swimming, shopping. Okay, and here you have to mention the experience also. The below this you have to mention the experience. You can write experience 2 years. ಸೊ ಈ ಟೇಬಲ್ ಕೆಳಗಡೆ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ಬಿಟ್ಟು 2 years ಅಂತ ನಾವು ಹಾಕ್ಬೋದು. ನಾವು ಕವರಿಂಗ್ ಲೆಟ್ರಲ್ಲಿ ಬರೆದಿದ್ದೀವಿ 2 years ಎಕ್ಸ್ಪೀರಿಯನ್ಸ್ ಇದೆ ಅಂತೇಳಿ. ಹಾಗಾಗಿ ನಮ್ಮ ರೆಸ್ಯೂಮಲ್ಲೇ ನಾವು ತೋರಿಸೋಣ. ಈ ಬಾಕ್ಸ್ ಕೆಳಗಡೆ ಇಂಟ್ರೆಸ್ಟ್ಗಿನ್ನ ಮೇಲೆ, ಓಕೆ, ಇಂಟ್ರೆಸ್ಟ್ಗಿನ್ನ ಮೇಲೆ ಬಾಕ್ಸ್ ಕೆಳಗಡೆ ಯು ಕ್ಯಾನ್ ರೈಟ್ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ಬಿಟ್ಟು 2 years ಅಂತ ಹಾಕ್ಬೋದು. ದೆನ್ ಯು ಆರ್ ರೈಟಿಂಗ್ ದ ಡೇಟ್ ಆ್ಯಂಡ್ ದ ಪ್ಲೇಸ್ ಬೆಂಗಳೂರು, ಆ್ಯಂಡ್ ಬೆಂಗಳೂರು ಆ ಲೈನಲ್ಲಿ ಈ ಕಡೆ ರೈಟ್ ಸೈಡಿಗೆ SD ಅಂತ ಹಾಕಬೇಕಾಗತ್ತೆ. ಸೊ ಇಷ್ಟು ಲೆಟರ್ ಬಗ್ಗೆ ಹೇಳಿದ್ದೀನಿ. ಹಾಗಾಗಿ ಈ ಲೆಟರ್ನ 2 ಪೇಜಲ್ಲಿ ಬರಿಬೇಕಾಗತ್ತೆ. ಮೊದಲನೇದು ಕವರಿಂಗ್ ಲೆಟರ್ ಅಂತ ಹೇಳ್ತೀವಿ. ಇಲ್ಲಿ XXYY ಇಂದ ಶುರುವಾಗಿ ಯೋರ್ಸ್ ಫೇತ್ಫುಲಿ ಇದು ಒಂದು ಪೇಜ್ ಆಗುತ್ತೆ. ಮತ್ತು ಸೆಕೆಂಡ್ ಪೇಜಲ್ಲಿ ರೆಸ್ಯೂಮೆ ಇಲ್ಲಿಂದ ಶುರುವಾಗಿ ಈ ಟೇಬಲ್ ಇಂದ ಮುಕ್ತಾಯ ಆಗ್ತಾ ಹೋಗುತ್ತೆ. ಸೊ ಇಲ್ಲಿವರೆಗೂ ಇದು ಒಂದು ಪೇಜು. ಸೊ ಕವರಿಂಗ್ ಲೆಟರ್ ಒಂದು ಪೇಜ್,
ಮತ್ತು ಇದು ಏನಿದು ರೆಸ್ಯೂಮೇ ಒಂದು ಪೇಜ್ ಆಗುತ್ತೆ. ಸೊ ನಾನು ಡಿಸ್ಕ್ರಿಪ್ಷನಲ್ಲಿ 2 ಪೇಜಲ್ಲಿ ಯಾವ ಥರ ಆಗುತ್ತೆ ಇದು. ಆ್ಯಕ್ಚುಲಿ ನಾನು PPT ಮಾಡಿರೋದ್ರಿಂದ ಈ ಥರ ಬೇರೆ ಬೇರೆ ಕಾಣ್ತಾ ಇದೆ. ಡಿಸ್ಕ್ರಿಪ್ಷನಲ್ಲಿ ನೋಡಿ ಮಕ್ಕಳ. ಸೊ 2 ಪೇಜಲ್ಲಿ 2 A4 ಶೀಟಲ್ಲಿ ಯಾವ ಥರ ಬರಿಬೋದು, ಅಥವಾ ನಿಮ್ಮ ಎಕ್ಸಾಮಿನೇಷನಲ್ಲಿ ಕೊಡುವಂತಹ ಬುಕ್ಲೆಟಲ್ಲಿ 2 ಪೇಜ್ನ ಬಳಸ್ಕೊಂಡು ಯಾವ ಥರ ಬರಿಬೋದು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಮತ್ತೆ ನಿಮಗೆ ಏನಾದರೂ ಬೇರೆ ಡೌಟ್ಸ್ ಇದ್ದರೆ ಸೊ ಯು ಕ್ಯಾನ್ ಆಸ್ಕ್ ಮೀ ಡೈರೆಕ್ಟ್ಲಿ. ಓಕೆ, ಆಮೇಲೆ ಇದು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ಬಿಟ್ಟು ಶೇರ್ ಮಾಡಿ. ಓಕೆ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಕಾಮೆಂಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ ಮಕ್ಕಳ, ಥ್ಯಾಂಕ್ ಯು.